ಸೊ ವಿದ್ಯಾರ್ಥಿಗಳೇ, ಇವತ್ತು ಬಿಸ್ನೆಸ್ ಸ್ಟಡಿ ವ್ಯವಹಾರ ಅಧ್ಯಯನ ಪೇಪರ್ ಆಗಿದೆ. ಸೊ ಅದರ ಒಂದಿಷ್ಟು ಮೊದಲನೇ ಪಾರ್ಟಲ್ಲಿ ಕೀ ಆನ್ಸರ್ ಹೇಳ್ತಾ ಇದ್ದೀನಿ. MCQ ಆಗಿರ್ಬೋದು ಮತ್ತು ವಿಟ್ಟಾಸ್ಥಳ ಆಗಿರ್ಬೋದು ಮತ್ತು ಒಂದಿಷ್ಟು ಬರೆಯಿರಿ, ನೋಡ್ಕೊಳ್ಳಿ ನಿಮ್ಮ ಉತ್ತರಗಳು ಎಷ್ಟು ಸರಿ ಇದ್ದಾವೆ ಅಂತಕ್ಕಂಥದ್ದು. ಸೊ ಇದು ಕನ್ನಡ ಮೀಡಿಯಮು ಮತ್ತು ಇಂಗ್ಲೀಷ್ ಮೀಡಿಯಮ್ ಬೋತಲ್ಲಿದೆ. ಸೊ ನಾನು ಇಂಗ್ಲೀಷ್ ಮೀಡಿಯಮನ್ನು ತೊಗೊತಾ ಇದ್ದೀನಿ. ಇಂಗ್ಲೀಷ್ ಮೀಡಿಯಮಲ್ಲಿ ಹೇಳ್ತೀನಿ, ಅದು ಸೇಮ್ ಆಗಿರುತ್ತೆ, ಉತ್ತರಗಳು ಯಾವುದೂ ಮಿಸ್ ಇರೋದಿಲ್ಲ. ನೋಡ್ಕೊಳ್ಳಿ, ಇದು ಉಪನ್ಯಾಸಕರಿಂದ ಹೇಳಿರ್ತಕ್ಕಂಥವು, ಯಾವುದೂ ಮಿಸ್ ಆಗಲಿಕ್ಕಿಲ್ಲ. ನೋಡಿ, ಪಾರ್ಟ್ 1ನಲ್ಲಿ ಒಂದನೇದಕ್ಕೆ MCQ ಒಂದನೇದಕ್ಕೆ ಬಂದು ಡಿ ಬರುತ್ತೆ, ಎಫಿಷಿಯನ್ಸಿ ಬರುತ್ತೆ. ಒಂದನೇದು ಡಿ ಬರುತ್ತೆ. ಎರಡನೇದು ಬಂದು ಅಬ್ಸಲ್ಯೂಟ್ ಬರುತ್ತೆ, ಪ್ರಿನ್ಸಿಪಲ್ ಮ್ಯಾನೇಜ್ಮೆಂಟ್ ಅಬ್ಸಲ್ಯೂಟ್ ಬರುತ್ತೆ. ಮೂರನೇದಕ್ಕೆ ಬಂದು ಪ್ಲಾನಿಂಗ್ ಬರುತ್ತೆ. ನೋಡಿ ನಿಮ್ಮ ಉತ್ತರಗಳು ಎಷ್ಟು ಸರಿ ಇದ್ದಾವೆ ಅಂತ ನೋಡ್ಕೊಳ್ಳಿ ಮಕ್ಕಳೇ. ನಾಲ್ಕನೇದಕ್ಕೆ ಬಂದು ನೋಡಿ, ಇಲ್ಲಿ ಇಂಡಿಫಿಷಿಯನ್ಸ್ ಆ್ಯಂಡ್ ಡಿವಿಷನ್ ಆಫ್ ವರ್ಕ್ ಅಂತಕ್ಕಂಥದ್ದು ಬರುತ್ತೆ. ನಾಲ್ಕನೇದಕ್ಕೆ ಸಿ ಬರುತ್ತೆ. ಐದನೇದಕ್ಕೆ ಬಂದು ಟೆಲಿವಿಷನ್ ಬರುತ್ತೆ. ನೋಡಿ, ಐದನೇದು ಸಿ ಎ ಇದೆ. ನೋಡಿ, ಈ ರೀತಿಯ MCQ 5 MCQ ಬರ್ತವೆ. ಒಂದನೇದು ಎ, ಎರಡನೇದು ಎ, ಮೂರನೇದು ಸಿ, ನಾಲ್ಕನೇದು ಸಿ, ಐದನೇದು ಎ. ನೋಡಿ ನಿಮ್ಮ ಉತ್ತರಗಳು ಎಷ್ಟು ಸರಿ ಇದಾವೆ ನೋಡ್ಕೊಳ್ಳಿ. ಇನ್ನು ಮ್ಯಾಚ್ ದ ಫಾಲೋಯಿಂಗಿಗೆ ಬಂದರೆ ಒಂದನೇದಕ್ಕೆ ಬಂದು ಎಮರ್ಜೆನ್ಸಿ. ನೋಡಿ ಕರೆಕ್ಟ್ ಬರೆದಿದ್ರೇನೆ. ಒಂದನೇದಕ್ಕೆ ಎಮರ್ಜೆನ್ಸಿ, ಎರಡನೇದಕ್ಕೆ ರೂಲ್ಸು, ಮೂರನೇದಕ್ಕೆ ಬೋನಸ್ಸು, ನಾಲ್ಕನೇದಕ್ಕೆ ಫೈನಾನ್ಷಿಯಲ್ ಲೆವೇಜು, ನೆಕ್ಸ್ಟು ಐದನೇದಕ್ಕೆ ಪಬ್ಲಿಸಿಟಿ. ನೋಡಿ ಇವು ಅಷ್ಟು ನೀಟಾಗಿ ಆನ್ಸರ್ಗಳನ್ನು ಬರೆದ್ರೆ ನಿಮ್ಗೆ 5ಕ್ಕೆ 5 ಅಂಕಗಳು ಸಿಗ್ತವೆ ಮಕ್ಕಳೇ. ಇನ್ನು ಮ್ಯಾಚ್ ದ ಫಾಲೋಯಿಂಗಿಗೆ ಬಂದರೆ ಮ್ಯಾಚ್ ದ ಫಾಲೋಯಿಂಗ್ ನೋಡಿ ಇಲ್ಲಿ ಈ ರೀತಿ ಇದೆ. ಒಂದನೇದಕ್ಕೆ ಬಂದು ಎಕನಾಮಿಕಲ್ ಎನ್ವೈರ್ನ್ಮೆಂಟ್ ಅಂತಕ್ಕಂಥದ್ದು, ಎರಡನೇದಕ್ಕೆ ಬಂದು ಪ್ರಾಡಕ್ಟ್ ಸ್ಪೆಷಲೈಸೇಷನ್ ಅಂತಕ್ಕಂಥದ್ದು, ನೆಕ್ಸ್ಟ್ ಮೂರನೇದಕ್ಕೆ ಬಂದು ಆನ್ ದ ಜಾಬ್ ಟ್ರೈನಿಂಗ್ ಅಂತಕ್ಕಂಥದ್ದು, ನಾಲ್ಕನೇದಕ್ಕೆ ಬಂದು ಇಲ್ಲಿದೆ ನೋಡಿ ಮ್ಯಾನೇಜ್ಮೆಂಟ್ ಫಂಕ್ಷನ್, ನೆಕ್ಸ್ಟ್ ಐದನೇದು ಬಂತು ಇಂಟೆಜಿಬಿಲಿಟಿ ಅಂತಕ್ಕಂಥದ್ದು ಇದೆ. ನೋಡಿ ಈ ರೀತಿಯಾಗಿ 5 MCQಗಳನ್ನು ಮ್ಯಾಚ್ ಮಾಡಬೇಕು. ಈ ರೀತಿಯಾಗಿ ಮ್ಯಾಚ್ ಮಾಡಿ ನಿಮಗೆ 5 ಅಂಕಗಳು ಪಕ್ಕ ಸಿಗ್ತವೆ ಮಕ್ಕಳೇ. ಸೊ ಅದಾದ ನಂತರದಲ್ಲಿ ಇನ್ನು ಎಲ್ಲ ಲಾಂಗ್ ಆನ್ಸರ್ಸ್ ಇದ್ದಾವೆ. ಒನ್ ವರ್ಡಲ್ಲಿ ಒಂದೆರಡು ಮೂರು ಹೇಳ್ತೀನಿ ನೋಡಿ. ಒಂದನೇದಕ್ಕೆ ಎಕ್ಸಾಂಪಲ್ ಕೇಳಿದರೆ CEO ಆಗಿರ್ಬೋದು, ಪ್ರೆಸಿಡೆಂಟ್ ಆಗಿರ್ಬೋದು, ಎರಡು ಯಾವುದನ್ನು ಒಂದು ಉದಾಹರಣೆಗಳನ್ನು ಕೊಡಬೇಕು, CEO ಅಥವಾ ಪ್ರೆಸಿಡೆಂಟು. ಎರಡನೇದಕ್ಕೆ ಅದು ಮೂರನೇದಕ್ಕೆ ಒಂದು ಟ್ರಾನ್ಸ್ಫರ್ ಅಂತಕ್ಕಂಥದ್ದಿದೆ ನೋಡಿ. ಅದು ಮೂರನೇದಕ್ಕೆ ಟ್ರಾನ್ಸ್ಫರ್ ಅಂತ ಒಂದು ಬರಿಬೋದು. ಇನ್ನೊಂದು ಯಾವುದೋ ನಾವು ಎಕ್ಸಾಂಪಲ್ ಬರ್ದಿರ್ತೀರ. ವಾಟ್ ಈಸ್ ಡೈರೆಕ್ಟಿಂಗ್ ಅಂದರೆ ಇದು ಸ್ವಲ್ಪ ಲೆಂತಿ ಆಗಿದೆ, ನೋಡ್ಕೊಳ್ಳಿ ಏನು ಬರೆದಿದ್ದೀರಾ. ಒನ್ ವರ್ಡ್ ಮಾತ್ರ ಹೇಳ್ತಾ ಇದ್ದೀನಿ. ಇನ್ನು 15ನೇದಕ್ಕೆ ಬಂದರೆ ಫಿನಾನ್ಷಿಂಗ್ ಅಂತಕ್ಕಂಥದ್ದಿದೆ. ಫಿನಾನ್ಷಿಂಗ್ ಅಂತಕ್ಕಂಥದ್ದು ಒಂದು ಬರೀಬೇಕು. ಇನ್ನೊಂದು ನಿಮ್ಮ ಉತ್ತರಗಳು ಏನು ಬರೆದಿದ್ರೆ ನೋಡ್ಕೊಳ್ಳಿ. ಯಾವುದನ್ನು ಒಂದು ಬರೆದ್ರೆ ಸಾಕಾಗ್ತು, ಒನ್ ವರ್ಡ್ ಅಷ್ಟೇ ಇದು. ನೆಕ್ಸ್ಟು 15ನೇದಕ್ಕೆ ಬಂದರೆ ಡಿಸ್ಕಮ್ಯುನಿಕೇಷನ್ ಅಂತಕ್ಕಂಥದ್ದಿದೆ. ನೆಕ್ಸ್ಟು ಡಿಸ್ಟಿಕ್ ಕಮ್ಯುನಿಕೇಷನ್ ಅಂತಕ್ಕಂಥದ್ದಿದೆ, ನ್ಯಾಷನಲ್ ಕಮ್ಯುನಿಕೇಷನ್ ಅಂತಕ್ಕಂಥದ್ದಿದೆ. ನೋಡಿ ಈ ರೀತಿಯಾಗಿರ್ತಕ್ಕಂಥ ಉತ್ತರಗಳನ್ನು ಒನ್ ವರ್ಡಲ್ಲಿ ಬರೀಬೇಕಾಗುತ್ತೆ ನೀವು. ಇನ್ನು ಲಾಂಗ್ ಆನ್ಸರ್ಸಿಗೆ ಬಂದರೆ ಅದನ್ನು ಪಾರ್ಟ್ 2ನಲ್ಲಿ ನಾನು ಹಾಕ್ತೀನಿ. ಡೀಟೇಲಾಗಿ ನಮ್ಮ ಕಾಲೇಜಿನಲ್ಲೆಲ್ಲ ಅವನ್ನ ಕೀ ಆನ್ಸರ್ ಮಾಡಿಕೊಡ್ತಾರೆ, ಅವನ್ನೆಲ್ಲವನ್ನು ಡೀಟೇಲಾಗಿ ಹಾಕ್ತೀನಿ. ನಿಮ್ಗೆ ಗೊತ್ತಿರುತ್ತೆ, ನೀವೆಲ್ಲ ಆಲ್ರೆಡಿ ನೋಟ್ಸಾಗೆಲ್ಲ ನೋಡ್ಕೊತೀರ. ಲಾಂಗ್ ಆನ್ಸರ್ಸ್ ಏನು ಬೇಕಾಗಲ್ಲ. ನಮಗೆ ಬೇಕಾಗದೆ ನಮಗೆ MCQ ಆಗಿರ್ಬೋದು, ವಿಟ್ಟಾಸ್ಥಳ ಆಗಿರ್ಬೋದು, ಇವು ನೋಡ್ಕೊಳ್ಳಿ. ಇಷ್ಟು ಬರೆದ್ರೆ ನಿಮಗೆ ಇನ್ನು ಲಾಂಗ್ ಆನ್ಸರ್ಸ್ ಎಲ್ಲ ಬರೆದಿರ್ತಾರೆ ನೀಟಾಗಿ, ಅವೆಲ್ಲ ಔಟ್ ಆಫ್ ಎಲ್ಲ ಕೊಡ್ತಾರೆ. ಬೇಕಾಗಿರೋದೆ ಇವು ನೋಡಿ. ಈ ರೀತಿ ಇರ್ತಕ್ಕಂಥ ವ್ಯವಹಾರ ಅಧ್ಯಯನ ಅಥವಾ ಬಿಸ್ನೆಸ್ ಸ್ಟಡಿಯ ಪೇಪರ್ ಆಗಿದೆ. ನೋಡಿ ನಿಮ್ಗೆ ಎಷ್ಟು ಅಂಕಗಳು ಬರ್ತವೆ ಅಂತ ನೋಡ್ಕೊಳ್ಳಿ. ಇಷ್ಟು ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.